ಹಲೋ ವೆಲ್ಕಮ್ ಟು ಮೈ ಕೃಷ್ ಬ್ಲಾಗ್ಸ್ ಆ್ಯಂಡ್ ರೆಸಿಪೀಸ್. ನಾನಿವತ್ತು ಖಾರ ಬಾತ್ ಮಾಡ್ತಿದ್ದೀನಿ. ಅದಕ್ಕೆ ಒಂದು ಲೋಟ ರವೆ ತೊಗೊಂಡ್ಬಿಟ್ಟು ಈ ಥರ ಬಾಣಲೆಯಲ್ಲಿ ರವೆ ಹಾಕಿ ಅದನ್ನು ಚೆನ್ನಾಗಿ ಆರೆಂಜ್ ಕಲರ್ ಬರೋವರೆಗೂ ರೋಸ್ಟ್ ಮಾಡ್ಕೊಳ್ಬೇಕು. ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಕರಿಬೇವು ಮತ್ತು ಚಿಕ್ಕದಾಗಿ ಕಟ್ ಮಾಡಿರೋಂಥ ಗಜ್ಜರಿ, ಅರ್ಧ ನಿಂಬೆಹಣ್ಣು ಮತ್ತು ಬೀನ್ಸ್, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, ವಟಾಣೆ, ಖಾರ ಮೆಣಸಿನ್ಕಾಯಿ ಮತ್ತು ಅದ್ರಕ್, ಚೂರು ಅದ್ರಕ್ ಮತ್ತು ವಾಂಗಿಬಾತ್ ಮಸಾಲ, ಇವೆಲ್ಲ ಸಾಮಗ್ರಿಗಳು. ಒಂದು ಬಾಣಲೆಯಲ್ಲಿ ಈ ಥರ 2 to 3 ಟೇಬಲ್ ಸ್ಪೂನ್ ನಾವು ಆಯಿಲ್ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಕಾದ ನಂತರ ಚೂರು ಅದಕ್ಕೆ ಸಾಸಿವೆ ಕಾಳು, ಜೀರಿಗೆ ಹಾಕಿ ಈ ಥರ ಚೂರು ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಅದರಲ್ಲಿ ಹಸಿಮೆಣಸಿನ್ಕಾಯಿ ಹಾಕಿ ಮತ್ತು ಕರಿಬೇವು ಹಾಕಿಬಿಟ್ಟು ಉದ್ದಿನಬೇಳೆ ಹಾಕಬೇಕು. ಉದ್ದಿನಬೇಳೆ ಹಾಕಿ ಉದ್ದಿನಬೇಳೆ ಕೇಸರಿ ಬಣ್ಣ ಬರೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಮತ್ತು ಸ್ವಲ್ಪ ಶುಂಠಿ ಜಜ್ಜಿ ಹಾಕೊಂಡ್ಬಿಟ್ರೆ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಈ ಥರ ಕೇಸರಿ ಕಲರ್ ಬರುವವರೆಗೂ ಉದ್ದಿನಬೇಳೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಹುರಿದಾದ ನಂತರ ಸೈಡಲ್ಲಿ ಒಂದು ಪಾತ್ರೆಯಲ್ಲಿ 3 ಲೋಟ ಅಷ್ಟು ನೀರು ಕಾಯಿಸಬೇಕು ಮತ್ತು ಚೂರು ಇದರಲ್ಲಿ ಹಿಂಗೆ ಕೂಡ ಹಾಕಬೇಕು. ಒಗ್ಗರಣೆಗೆ ಹಿಂಗೆ ಕೂಡ ಹಾಕಿಬಿಟ್ಟು ಮತ್ತು ಚಿಕ್ಕದಾಗಿ ಕಟ್ ಮಾಡಿರೋಂಥ 3 ಈರುಳ್ಳಿಯನ್ನು ಹಾಕಿ ಅದು ಕೂಡ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಸೊ ರೋಸ್ಟ್ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಮತ್ತು ಇವಾಗ ನಾವು ಕಟ್ ಮಾಡಿರೋವಂಥ ಗಜ್ಜರಿ, ಬೀನ್ಸ್, ಬಟಾಣಿ ಕಾಳು ಇವೆಲ್ಲವೂ ಕೂಡ ಚೆನ್ನಾಗಿ ನಾವು ರೋಸ್ಟ್ ಮೆತ್ತಗಾಗುವವರೆಗೂ 3 ರಿಂದ 4 ನಿಮಿಷದ ಕಾಲ ನಾವು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತೀವಿ. ನೋಡಿ ಈ ಥರ ಚೆನ್ನಾಗಿ ಮೆತ್ತಗಾಗುವವರೆಗೂ ಈ ಥರ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಇದರಲ್ಲಿ ನಾವು ಚೂರು ಹಲ್ದಿ ಪೌಡ್ರನ್ನು ಹಾಕಿ ಅರಿಶಿನ ಪೌಡ್ರ್ ಸೇರಿಸ್ಬಿಟ್ಟು ಮತ್ತು ನೀವು ಬೇಕಾದರೂ ಗರಂ ಮಸಾಲನೂ ಹಾಕ್ಬೋದು. ಗರಂ ಮಸಾಲ, ಕೊರಿಯಂಡರ್ ಪೌಡರ್ ಇವೆರಡನ್ನು ಕೂಡ ನೀವು ಹಾಕಿ ಆಮೇಲೆ 3 to 4 ಟೇಬಲ್ ಸ್ಪೂನ್ ವಾಂಗಿಬಾತ್ ಮಸಾಲ ಹಾಕಿದರೆ ನಿಮಗೆ ತುಂಬ ಚೆನ್ನಾಗಿ ಯುನೀಕಾಗಿ ಟೇಸ್ಟ್ ಕೊಡುತ್ತೆ. ಸೊ ವಾಂಗಿಬಾತ್ ಮಸಾಲ ಹಾಕ್ಕೊಂಡ್ಬಿಟ್ಟು ಈ ಥರ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಮಧ್ಯದಲ್ಲಿ ನೀವು ಚೂರು ನೀರನ್ನು ಹಾಕಿ ಕೂಡ ತುಂಬ ನಿಮಗೆ ಡ್ರೈ ಅನಿಸಿದರೆ ನೀವು ಚೂರು ನೀರು ಹಾಕ್ಕೊಂಡ್ಬಿಟ್ಟು ಕೂಡ ಫ್ರೈ ಮಾಡ್ಕೊಳ್ಬೋದು. ಆಮೇಲೆ ಈ ಬಿಸಿ ನೀರನ್ನು ಇದರಲ್ಲಿ ಆ್ಯಡ್ ಮಾಡಿಬಿಟ್ಟು ಈ ಥರ ನೋಡಿ ಚೆನ್ನಾಗಿ ಕುದ್ದಬೇಕು. ಕುದ್ದಾದ ನಂತರ ಕುದಿಯೋಕ್ಕೆ ಬಿಡಬೇಕು. 5 ರಿಂದ 10 ನಿಮಿಷ ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಸೊ ಈ ಕುದ್ದಾದ ನಂತರ ಲಾಸ್ಟಲ್ಲಿ ಟೊಮ್ಯಾಟೊ ಚಿಕ್ಕದಾಗಿ ಕಟ್ ಮಾಡಿರೋವಂಥ ಟೊಮ್ಯಾಟೊನ ಇದರಲ್ಲಿ ಆ್ಯಡ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಕುದ್ದಿದೆ ಇದು. ಸೊ ಲಾಸ್ಟಲ್ಲಿ ನಾವು ರೋಸ್ಟೆಡ್ ರವೆ ಈ ಥರ ಗಂಟು ಆಗಲ್ಲ. ನೀವು ಈ ಥರ ತಿರ್ಗಿಸ್ಕೊಂಡ್ಬಿಟ್ಟು ಹಾಕಿಬಿಟ್ರೆ ನಿಮಗೆ ಗಂಟು ಆಗಲ್ಲ. ತುಂಬ ಸಾಫ್ಟಾಗಿ ಬರುತ್ತೆ ಬಾಯಲ್ಲಿ, ಸ್ಮೂತಾಗಿ ಸಾಫ್ಟಾಗಿ. ನೋಡಿ ಎಷ್ಟು ಚೆನ್ನಾಗಿದೆ. ಲಾಸ್ಟಲ್ಲಿ ಒಂದು ಅರ್ಧ ನಿಂಬೆ ಹಣ್ಣನ್ನು ಸ್ಕ್ವೀಸ್ ಮಾಡಿಬಿಟ್ಟು ಮೇಲ್ಗಡೆ ತುಪ್ಪ ಹಾಕಿ 3 ರಿಂದ 4 ಟೇಬಲ್ ಸ್ಪೂನ್ ತುಪ್ಪ ಹಾಕಿಬಿಟ್ರೆ ಖಾರ ಬಾತ್ ಬಿಸಿಯಾಗಿರುವಂಥ ಟೇಸ್ಟಿಯಾಗಿರುವಂತಹ ಯಮ್ಮಿ ಖಾರ ಬಾತ್ ರೆಡಿ. ನೀವು ಮನೆಯಲ್ಲಿ ಕೂಡ ಟ್ರೈ ಮಾಡಿ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಬ್ರೇಕ್ಫಾಸ್ಟಲ್ಲಿ ಕೂಡ ಮಾಡ್ಬೋದು, ತುಂಬ ಈಸಿಯಾಗಿದೆ, ಮಾಡ್ಕೊಳ್ಬೋದು. ಹೋಟೆಲ್ ರೀತಿಯ ಶೈಲಿಯಲ್ಲಿ ಇದು ಮನೆಯಲ್ಲಿನೇ ಖಾರ ಬಾತ್ ರೆಡಿ ಆಗಿದೆ. ಸೊ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದಕ್ಕೆ ಮತ್ತು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ತುಂಬ ಯಮ್ಮಿಯಾಗಿ ಟೇಸ್ಟಿಯಾಗಿ ಖಾರ ಬಾತ್ ರೆಡಿ ಇದೆ. ನಮ್ಮ ಚಾನಲನ್ನು ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ,
ಬಿಸಿ ಬಿಸಿಯಾಗಿರೋಂಥ ಖಾರ ಭಾತ್ ರೆಡಿ ಟು ಈಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.